ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬಹುಶಃ ಪಾಕಿಸ್ತಾನಕ್ಕೆ ಅವರು ಹೋಗ್ಬೇಕಷ್ಟೇ, ನಮಗೆ ಪಾಕಿಸ್ತಾನದ ಅವಶ್ಯಕತೆ ಇಲ್ಲ. ನಾನೊಂದು ಮಾತು ಸ್ಪಷ್ಟಪಡಿಸ್ತೇನೆ, ಪಾಕಿಸ್ತಾನ ಅನ್ನೋರು ನಾವಲ್ಲ. ಪಾಕಿಸ್ತಾನ BJPನವ್ರಿಗೆ ವಿರೋಧಿ ರಾಷ್ಟ್ರ ಆಗಿರ್ಬೋದು, ನಮಗಲ್ಲ ಅಂತ ಕಾಂಗ್ರೆಸ್ನವರೇ ಹೇಳಿರೋದು. ಸಿಂಧೂರ ಅಳಿಸಿದ್ದಕ್ಕೆ ಅಟ್ಯಾಕ್ ಮಾಡಿದಾಗ ಯುದ್ಧ ಯಾವುದೇ ಕಾರಣಕ್ಕೆ ಯುದ್ಧ ಮಾಡಬಾರ್ದು, ನಾವು ಯುದ್ಧದ ವಿರುದ್ಧ ಇದ್ದೀವಿ ಅಂತ ಹೇಳಿದವರು ಮಾನ್ಯ ಮುಖ್ಯಮಂತ್ರಿಗಳು. ಪಾಕಿಸ್ತಾನ ಯಾಕೆ ನೀವು ಎಷ್ಟು ಇದನ್ನು ಬರೀ 4 ಫ್ಲೈಟ್ಗಳನ್ನ ಆರಿಸ್ಬಿಟ್ಟು ಸುಮ್ಮನೆ ನಾವೇನೋ 100 ಜನ ಸಾಯಿಸ್ಬಿಟ್ಟಿದ್ದೀರಿ ಅಂತೇಳಿ ಸುಳ್ಳು ಹೇಳ್ತಿದ್ದೀರಿ ಅಂತ ಹೇಳಿದವರು ಅವರು. ನಮ್ಮ ಪಾಕಿಸ್ತಾನ ಅಂದರೆ ಯಾರು? ಮನೆ ಖರ್ಗೆಜಿಯವರು, ರಾಹುಲ್ ಗಾಂಧಿಯವರಿಂದ ಹಿಡಿದು ಇಲ್ಲಿ ಅನೇಕ ಡಜನ್ಗಟ್ಟಲೆ ಲೀಡರ್ಗಳು ಕರ್ನಾಟಕದಲ್ಲೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ ಇವತ್ತು ಧರ್ಮ ಕೇಳಿ ಗುಂಡ ಹಾರಿಸಿದವರ ಪರವಾಗಿ ಮಾತಾಡ್ತಾರೆ ಹೊರತು ಹೆಣ್ಣು ಮಕ್ಕಳ ಆ ನೋವನ್ನು ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಪದೇ ಪದೇ ನಮ್ಮ ಪಾಕಿಸ್ತಾನ ಅಂತ ಯಾರು ನೀವು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ನಿಮ್ಮ ಪಾಕಿಸ್ತಾನ ಹೋಗಿ ನೀವು ಬೇಕಾದ್ರೆ ಮಾಡ್ಕೊಳ್ಳಿ, ನಮಗದು ಬೇಕಾಗಿಲ್ಲ. ಆ ಪಾಕಿಸ್ತಾನ ನಮಗೆ ಬೇಕಾಗಿಲ್ಲ, ನಾನು ಇವತ್ತು ಹೇಳ್ತೀನಿ. ಆದರೆ ನಮ್ಮ ದೇಶವನ್ನು ಸುಭದ್ರವಾಗಿ ಇಡಬೇಕಾಗಿದೆ, ಆ ಕೆಲಸವನ್ನು ಮೋದಿಜಿಯವರು ಮಾಡ್ತಿದ್ದಾರೆ. ನೀವು ಪಾಕಿಸ್ತಾನಕ್ಕೆ ಸಪೋರ್ಟ್ ಮಾಡ್ತಿರೋರು ನೀವು ಹೋಗ್ರಿ, ಬೇಕಾದ್ರೆ ನಾವ್ಯಾಕೆ ಹೋಗಲಿ? ಇವರು ಪರ್ಮಿಷನ್ ಕೊಡ್ಬೇಕು, ನಾವು ಹೋಗ್ಬೇಕು. ನಾವು ಎಲ್ಲಿಗೆ ಬೇಕಾದರೂ ಹೋಗ್ಬೇಕು, ನಮ್ಗೆ ಗೊತ್ತಿದೆ, ಯಾರ್ದು ಪರ್ಮಿಷನ್ ಬೇಕಾಗಿಲ್ಲ. ಆದರೆ ನಿಮ್ಮ ಪ್ರೀತಿ ಎಲ್ಲಿದೆ ಅನ್ನೋದನ್ನು ನೀವು ತೋರಿಸ್ಕೊಟ್ಟಿದ್ದೀರಿ. ಈ ದೇಶದ ನೆಲಕ್ಕೆ ಬಂದು ಗುಂಡು ಹಾಕಿ ನಮ್ಮವ್ರನ್ನ ಧರ್ಮ ಕೇಳಿ, ಬೇಗ ಧರ್ಮ ಹೇಳಲಿಲ್ಲ ಅಂತೇಳಿ ಪ್ಯಾಂಟ್ ಬಿಚ್ಚಿ ಧರ್ಮ ನೋಡಿ ಮಾಡಿದ್ರಲ್ಲಪ್ಪ, ಅದರ ಬಗ್ಗೆ ಮಾತಾಡಿ. ಪಾಕಿಸ್ತಾನ ಪ್ರೀತಿ ಅಲ್ಲಿ ತೋರಿಸ್ತೀರಿ ವೋಟ್ ಬ್ಯಾಂಕ್ಗಾಗಿ, ಇಲ್ಲಿ ಬಂದು ನಮಗೆ ಹೇಳ್ತೀರಿ RSS ಅಲ್ಲಿ ಹೋಗಿ ಹೂ ಆರ್ ಯು ಟು ಟೆಲ್ ಆಲ್ ದಿಸ್? ಇದೆಲ್ಲ ನಡೆಯೋದಿಲ್ಲ ನಮ್ಮ ಹತ್ರ. ನಿಮ್ಮ ರಾಜಕೀಯ ನಿಮ್ಮ ಹತ್ರ ಇಟ್ಕೊಳ್ಳಿ, ದೇಶ ಕಾಪಾಡೋದು ಹೆಂಗೆ ಅಂತ ನಿಮ್ಮ ಹತ್ರ ಕೇಳಬೇಕಾಗಿಲ್ಲ. ಭವಿಷ್ಯ ಈ ಸಂದರ್ಭದಲ್ಲಿ 180 ಜನಕ್ಕೂ ಹೆಚ್ಚು ಜನರನ್ನ ಕೊಂದಾಕಿದ್ರಲ್ಲ ಬಾಂಬೆನಲ್ಲಿ ಬಂದು, ಒಂದು ದಿನ ಒಂದು ಮಾತಾಡಲಿಲ್ಲ ನೀವು, ಆವತ್ತೇ ಮಾಡಿದ್ದಿದ್ರಿ. ಇದು ಇವತ್ತು ಆಗೋದಾ? ಪ್ರತಿಯೊಂದಕ್ಕೂ ಇವತ್ತು ಗುಂಡಿಗೆ ಗುಂಡೇ ಉತ್ತರ. ಅದು ಭಾರತೀಯ ಜನತಾ ಪಕ್ಷ ಮೋದಿಜಿಯವರ ನೇತೃತ್ವದಲ್ಲಿ ನಡೀತಾ ಇದೆ. ಅದರಿಂದಾಗಿ ಪಾಕಿಸ್ತಾನದ ಪ್ರೇಮ ನಿಮ್ಮದೇ ಹೊರತು ನಮ್ಮದಲ್ಲ ಅಷ್ಟೇ.